ಮಿಲನ ಮತ್ತು ಪೃಥ್ವಿ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ನಾಯಕಿಯಾಗಿದ್ದ ಮಲಯಾಳಿ ನಟಿ ಪಾರ್ವತಿ ತಿರುವುದು ತಮ್ಮ ಪ್ಲಾನ್ ಬಗ್ಗೆ ರಿವೀಲ್ ಮಾಡಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆ ಮಿಲನ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುವ ಮೂಲಕ ಕನ್ನಡಿಗರ ಮನೆ ಗೆದ್ದ ಮಲಯಾಳಿ ಬೆಡಗಿ ಪಾರ್ವತಿ ಇಂದಿಗೂ ಟಿವಿಯಲ್ಲಿ ಈ ಸಿನಿಮಾ ಪ್ರಸಾರವಾದರೆ ಜನ ಹೊಸ ಸಿನಿಮಾ ನೋಡಿದಂತೆ ಮತ್ತೆ ಮತ್ತೆ ನೋಡುವುದಕ್ಕೆ ತಯಾರಿರ್ತಾರೆ ಅಂತಹ ಮೋಡಿ ಮಾಡುವ ಸಿನಿಮಾ ಇದು. ಮೊದಲ ಕನ್ನಡ ಚಿತ್ರದಲ್ಲಿ ಜನಪ್ರಿಯತೆ ಗಳಿಸಿದ ನಟಿ ಪಾರ್ವತಿ ಮತ್ತೆ ಪುನೀತ್ ಜೊತೆ ಪೃಥ್ವಿ ಸಿನಿಮಾದಲ್ಲೂ ನಟಿಸುವ ಮೂಲಕ ಮೋಡಿ ಮಾಡಿದ್ರು. ಅದಲ್ಲದೆ ಶ್ರೀನಗರ ಕಿಟ್ಟಿ ಜೊತೆ ಮಳೆ ಬರಲಿ ಮಂಜು ಇರಲಿ, ಶಿವರಾಜ್ ಕುಮಾರ್ ಜೊತೆ ಅಂದರ್ ಬಾಹರ್ ಸಿನಿಮಾದಲ್ಲಿ ನಟಿ ಕಾಣಿಸಿಕೊಂಡಿದ್ರು. ಸದ್ಯಕ್ಕಂತೂ ನಟಿ ಪಾರ್ವತಿ ತಮಿಳು ಮತ್ತು ಮಲಯಾಳಂ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇದೆಲ್ಲದರ ನಡುವೆ ಪಾರ್ವತಿ ಇತ್ತೀಚೆಗೆ ನೀಡಿರುವ ಸಂದರ್ಶನವೊಂದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈ ಸಂದರ್ಶನದಲ್ಲಿ ನಟಿ ಚಹಾ ಅಂಗಡಿ ಇಡುವ ಬಗ್ಗೆ ಮಾತನಾಡಿದ್ದು ಹೆಚ್ಚು ಸದ್ದು ಮಾಡ್ತಾ ಇದೆ. ಇಂಟರ್ವ್ಯೂ ಒಂದರಲ್ಲಿ ನಿರೂಪಕಿ, ನೀವು ಸಿನಿಮಾ ನಟಿ ಆಗದೇ ಇದ್ದರೆ, ನಿಮ್ಮ ಸಿನಿಮಾ ಹಿಟ್ ಆಗದೇ ಇದ್ದರೆ, ಪ್ರಶಸ್ತಿಗಳು ಬರದೇ ಇರ್ತಿದ್ರೆ ನೀವು ಏನಾಗ್ತಿದ್ರಿ ಎಂದು ಕೇಳಿದ್ದಾರೆ. ಅದಕ್ಕೆ ಪಾರ್ವತಿ, ನಾನು ಯಾವಾಗಲೂ ಪ್ಲಾನ್ ಬಿ ಇಟ್ಟುಕೊಂಡಿರ್ತೇನೆ ಎನ್ನುತ್ತಾ ಚಹಾ ಅಂಗಡಿ ಇಟ್ಟುಕೊಳ್ತಿದ್ದೆ ಎಂದಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ ನಿರೂಪಕಿ, ನೀವು ಸಿನಿಮಾ ನಟಿ ಆಗದೇ ಇದ್ದರೆ, ನಿಮ್ಮ ಸಿನಿಮಾ ಹಿಟ್ ಆಗದೇ ಇದ್ದರೆ, ಪ್ರಶಸ್ತಿಗಳು ಬರದೇ ಇರ್ತಿದ್ರೆ ನೀವು ಏನಾಗ್ತಿದ್ದೀರಿ ಎಂದು ಕೇಳಿದ್ದಾರೆ. ಅದಕ್ಕೆ ಪಾರ್ವತಿ, ನಾನು ಯಾವಾಗಲೂ ಪ್ಲಾನ್ ಬಿ ಇಟ್ಟುಕೊಂಡಿರ್ತೇನೆ ಎನ್ನುತ್ತಾ ಚಹಾ ಅಂಗಡಿ ಇಟ್ಟುಕೊಳ್ತಿದ್ದೆ ಎಂದಿದ್ದಾರೆ. ನನಗೆ ಸಿನಿಮಾಗಳಲ್ಲಿ ಅವಕಾಶ ಕಡಿಮೆಯಾದರೆ ಅಥವಾ ಅವಕಾಶಗಳೇ ಇಲ್ಲ ಅಂತಾದರೆ ನನ್ನ ಹತ್ರ ಪ್ಲಾನ್ ಬಿ ಇದೆ. ಸಿನಿಮಾ ಇಲ್ಲ ಅಂದರೆ ಚಹಾ ಅಂಗಡಿ ಇಡೋದು ಅಂತ ನಾನು ಪ್ಲಾನ್ ಮಾಡಿರುವುದಾಗಿ ನಟಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಪ್ರಪಂಚದ ಪ್ರತಿಯೊಂದು ಕೆಲಸಕ್ಕೂ ತನ್ನದೇ ಆದ ಘನತೆ ಇದೆ ಮತ್ತು ಯಾವುದೇ ಒಂದು ಕೆಲಸಕ್ಕೆ ಯಾರು ಹೆಚ್ಚು ಅಂಟಿಕೊಳ್ಬಾರದು ಎಂದು ಚಹಾ ಅಂಗಡಿ ಇಡುವ ಕುರಿತು ಬಿಂದಾಸ್ ಆಗಿ ಹೇಳಿಕೆ ನೀಡಿದ್ದಾರೆ ನಟಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನಷ್ಟು ಅಪ್ಡೇಟೆಡ್ ನ್ಯೂಸ್ಗಳಿಗಾಗಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.